ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಭಟ್ಕಳ ತಾಲೂಕಿನ ನಾಗಶ್ರೀ ಮಾರ್ಷಲ್ ಆರ್ಟ್ಸ್ ಕಿಕ್ ಬಾಕ್ಸಿಂಗ್ ವಿದ್ಯಾರ್ಥಿಗಳು ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಜಿಲ್ಲೆಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. 7 ರಿಂದ 9 ವರ್ಷ ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ಮೊಹಮ್ಮದ್ ರಯಾನ್ 28 ಕೆಜಿ ಪಾಯಿಂಟ್ ಫೈಟ್ ಮತ್ತು ಕ್ರಿಯೇಟಿವ್ ಫಾರ್ಮ್ ವೆಪನ್ ಟೀಮ್ನಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ. ಬಾಲಕಿಯರ ವಿಭಾಗದಲ್ಲಿ ಧನ್ವಿತಾ ವಾಸುಮೊಗೇರ್ 22 ಕೆಜಿ ಪಾಯಿಂಟ್ ಫೈಟ್ ಮತ್ತು ಕ್ರಿಯೇಟಿವ್ ಫಾರ್ಮ್ ವೆಪನ್ ಟೀಮ್ನಲ್ಲಿ ಚಿನ್ನದ ಪದಕ ಗಳಿಸಿದ್ದಾರೆ. ಸಾನ್ವಿ ಚಂದ್ರನಾಯ್ಕ್ 28 ಕೆಜಿ ಪಾಯಿಂಟ್ ಫೈಟ್ ಮತ್ತು ಕ್ರಿಯೇಟಿವ್ ಫಾರ್ಮ್ ವೆಪನ್ ಟೀಮ್ನಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ. ಭಾನುಶ್ರೀ ಅಶೋಕ್ ನಾಯ್ಕ್ 31 ಕೆಜಿ ಪಾಯಿಂಟ್ ಫೈಟ್ನಲ್ಲಿ ಬೆಳ್ಳಿಯ ಪದಕ ತನ್ನದಾಗಿಸಿಕೊಂಡಿದ್ದಾರೆ. 10 ರಿಂದ 12 ವರ್ಷ ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲಿ ಆದ್ಯ ರವಿ ನಾಯ್ಕ್ ಪಾಯಿಂಟ್ ಫೈಟ್ 28 ಕೆಜಿಯಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ. 38 ಕೆಜಿಯಲ್ಲಿ ಅಂಕಿತಾ ನಾಗಪ್ಪ ನಾಯ್ಕ್ ಚಿನ್ನದ ಪದಕ, 37 ಕೆಜಿಯಲ್ಲಿ ಮನಾಲಿ ರಾಜು ನಾಯ್ಕ್ ಕಂಚಿನ ಪದಕ ಗಳಿಸಿದ್ದಾರೆ. ಬಾಲಕರ ವಿಭಾಗದ 28 ಕೆಜಿಯ ಪಾಯಿಂಟ್ ಫೈಟ್ನಲ್ಲಿ ರೆಹಾನ್ ಖಾನ್ ಅಬ್ದುಲ್ ಕರೀಂ ಚಿನ್ನದ ಪದಕ ಮತ್ತು ಶಿವ ಸಂತೋಷ್ ನಾಯ್ಕ್ 42 ಕೆಜಿಯಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ. 13 ರಿಂದ 15 ವರ್ಷ ವಯೋಮಿತಿಯ ಬಾಲಕಿಯರ ವಿಭಾಗದ 28 ಕೆಜಿ ಪಾಯಿಂಟ್ ಫೈಟ್ನಲ್ಲಿ ಸಮೀಕ್ಷಾ ಮಾಸ್ತಿಗೊಂಡ ಚಿನ್ನದ ಪದಕ ಮತ್ತು 37 ಕೆಜಿಯಲ್ಲಿ ಸಾನಿಕಾ ವೆಂಕಟರಮಣ ಮೊಗೇರ್ ಬೆಳ್ಳಿಯ ಪದಕ ಗೆದ್ದಿದ್ದಾರೆ. ಬಾಲಕರ ವಿಭಾಗದ 47 ಕೆಜಿಯಲ್ಲಿ ಯಶಸ್ ವಾಮನ್ ಮೊಗೇರ್ ಬೆಳ್ಳಿಯ ಪದಕ, 69 ಕೆಜಿಯಲ್ಲಿ ರತನ್ ಲಕ್ಷ್ಮಣ್ ಪಾವಸ್ಕರ್ ಚಿನ್ನದ ಪದಕ ಗಳಿಸಿದ್ದಾರೆ. 16 ರಿಂದ 18 ವರ್ಷ ವಯೋಮಿತಿಯ ಬಾಲಕಿಯರ 45 ಕೆಜಿ ಪಾಯಿಂಟ್ ಫೈಟ್ ಮತ್ತು ಲೈಟ್ ಕಾಂಟ್ರಾಕ್ಟ್ನಲ್ಲಿ ಲಿಖಿತಾ ಶಂಕರ್ ನಾಯ್ಕ್ ಚಿನ್ನದ ಪದಕ ಗಳಿಸಿದ್ದಾರೆ. ಈ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಉತ್ತರ ಕನ್ನಡ ಕಿಕ್ ಬಾಕ್ಸಿಂಗ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಈಶ್ವರ್ ಎನ್ ನಾಯ್ಕ್ ಮತ್ತು ಕಿಕ್ ಬಾಕ್ಸಿಂಗ್ನ ಮುಖ್ಯ ಕೋಚ್ ನಾಗಶ್ರೀ ನಾಯ್ಕ್ ಹಾಗೂ ಬಾಲಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.